ಆಯಿತು. ತುಂಬ ಚೆನ್ನಾಗಿ ದೊಡ್ಡದಾಗಿ ಕಟ್ಬಿಟ್ಟಿದ್ದೀರ ಮನೆ ಅಂತೂ. ಅಯ್ಯೋ ನಮ್ಮ ಹಳ್ಳಿ ಕಡೆ ಈ ಥರ ಎಲ್ಲನೂ ಕಟ್ಟಕ್ಕಾಗಿಲ್ಲ. ಯಾಕಂದರೆ ಯಾರ ತಾಗೂ ಈ ಪಾರ್ಟಿ ದುಡ್ಡಂತೂ ದೇವ್ರನ್ನ ಇರೋಕ್ಕಿಲ್ಲ. ನಮ್ಮ ತಾಗೆ ಎಲ್ಲನೂ ಕಮ್ಮಿ ಕಮ್ಮಿ ದುಡ್ಡೇನೇ ನ್ಯಾಯ ಇರೋದು. ಅದಕ್ಕೆ ನಾವೆಲ್ಲ ಇಂಥ ಗ್ರಾಂಡ್ ಮನೆಗಳು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಕ್ಕಿಲ್ಲ. ನಾನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಸಾರಿ ಇಲ್ವಲ್ಲ, ನೀವು ಯಾರು ಅಂತ ನಂಗೆ ಗೊತ್ತೇ ಆಯ್ತಿಲ್ವಲ್ಲ. ರೀ ಬನ್ರಿ ಇಲ್ಲಿ. ಈಗ ಗೊತ್ತಾಯ್ತಾ ಯಾರು ಅಂತ? ಹೋ ಇದೇನು ಆಗ್ಲಿಂದನೂ ಆ ಕಡೆ ಹೋಗೋದು ಈ ಕಡೆ ಬರೋದು, ನಾನು ಗೊತ್ತಾ ನೀನು ಗೊತ್ತಾ ಹಂಗೆ ಹಿಂಗೆ ಅನ್ನೋದು. ಅಯ್ಯ ನಂಗೆ ಯಾರು ಗೊತ್ತಿಲ್ಲ. ಇದು ಒಳ್ಳೆ ತಲೆ ತಿಂತಿರಲ್ಲ ನಾನು ನೀನು ಅಂತ ಅನ್ಕೊಂಡು. ಅಯ್ಯ ನಿಮ್ಮ ಹತ್ರ ಒಂದು ಒಳ್ಳೆ ಸವಸ ಆಯಿತು. ಯಾರು ಅಪ್ಪ? ನಂಗೆ ಯಾರು ಅಂತನೂ ಗೊತ್ತಿಲ್ಲ. ಇದೇನ್ರಿ ಇದು? ನನ್ನ ಮುಖನ ನೋಡೋಳೆ ನಾನು ಕಂಡಿಡ್ದು ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಿ. ನೀವು ಯಾರು ಅಂತನೂ ಗೊತ್ತಿಲ್ವಾ ಅವಳಿಗೆ? ಲೇ ಗೊತ್ತು ಕಣ್ಲೆ, ಎಲ್ಲೋ ಅಮ್ಮ ನಾಟಕ ಆಡು ಅಂತ ಹೇಳ್ಕೊಟ್ಟವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ಬೇಜಾನ್ ನಾಟಕ ಆಡ್ತಾ ಇರೋದು ಅವಳಂತೂನುವೆ. ಏನು ನಮ್ಮ ಹತ್ರನೇ ನಾಟಕ ಆಡ್ತಾವಳ ಈ ಮಳ್ಳಿ? ನೋಡಿ ನಿಮ್ಮ ಮುಖ ನೋಡಿದ್ರು ಗೊತ್ತಿಲ್ಲ ನಂಗೆ ಸ್ಮೈಲ್ ಕೊಟ್ಕೊಂಡು ಕುಂತ್ಕೊಂಡವಳೆ. ನೋಡ್ರಿ ಎಷ್ಟು ಚೆನ್ನಾಗಿ ಹಳ್ಳಿ ಭಾಷೆನ ಮಾತಾಡ್ತಾಳೆ ಅಂತ ಹೇಳಿ. ಏನು ಗೊತ್ತಿಲ್ಲ ನಂಗೆ ಮಾತಾಡ್ತಾಳೆ. ರೀ ನೀವೇ ಒಂಚೂರು ಎದುರಿಸ್ರಿ ಅವಳಿಗೆ, ಸೈನ್ ಹಾಕಿಸ್ಕೊಳ್ರಿ ಸುಮ್ಮನೆನೇ. ಇಲ್ಲ ಅಂದರೆ ಇಲ್ಲಿಂದ ತಪ್ಪಿಸ್ಕೊಂಡು ತಿರುಗಿ ಎತ್ತಾನ ಓಡೋದ್ರೆ ತಿರುಗಿ ಇವಳನ್ನ ಹುಡಿಕೊಂಡು ನಾವೆಲ್ಲೋಗಿ ತಿರುಗಿ ಎಲ್ಲಿಂದ ಹುಡಿಕೊಬಿಟ್ಟು ಬರೋಣ ನೀವೇ ಹೇಳಿ. ಅಯ್ಯೋ ನಮ್ಗೆ ಅದೇ ಕೆಲಸ ಆಯ್ತದೆ, ತಪ್ಪಿಸ್ಕೊಂಡು ಹೋಗೋರ್ನೆಲ್ಲ ಹುಡಿಕೊಂಬಂದು ಸೈನ್ ಹಾಕಿಸ್ಕೊಳ್ಳೋದೇ ನೀನಿಯ. ಇರು ಮಾತಾಡ್ತೀನಿ. ಏಯ್ ನಿಂಗೆ ನಾನು ಯಾರು ಅಂತನ್ನುವೆ ಗೊತ್ತಿದ್ದು ಗೊತ್ತಿಲ್ಲ ಅನ್ನಂಗೆ ನಾಟಕ ಆಡ್ಬೇಡ. ನೀನು ಯಾರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು, ನಾನು ಯಾರು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತು. ನೀನು ಹಿಂಗೆ ವೇಷ ಮರೆಸ್ಕೊಂಡು ಮರೆಸ್ಕೊಂಡು ಓಡಾಡಿದ ತಕ್ಷಣ ನೀನಿಯಾ ನನಗೆ ಕಣ್ಣಿಗೆ ನೀನು ಮಣ್ಣೆರ್ಚಕ್ಕೆ ಸಾಧ್ಯನೇ ಇಲ್ಲ, ಸರಿನಾ? ನೀನು ಯಾರು ಅಂತ ನನಗೆ ಗೊತ್ತು. ಹೇಳೋ ನನಗೆ ಗೊತ್ತು ತಾನೇ ನಿನಗೆ? ಅಯ್ಯ ನೀನು ಮುಖ ಮುಚ್ಚ, ನೀನು ನಾಯಿ ಕಚ್ಚ ದೊರಿದ್ರು ನನ್ನ ಮಗನೇ. ಏಯ್ ಏನೋ ಪಾಪ ಕರ್ಕೊಂಡು ಹೋಗ್ತೀರ ನನ್ನ ಮುದ್ಗಿರಿಗೆ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಬಂದು ಕುಂತ್ಕೊಂಡ್ರೆ ಅಗ್ಲಗ್ಲಕ್ಕೂ ಗೊತ್ತಾರೆ ನಾನು ಯಾರು ಅಂತ ಗೊತ್ತಾ? ಲೈ ನೀನು ಏನು ಅನ್ಕೊಬಿಟ್ಟಿದ್ಯಾ? ನೀನು ಯಶು ಸುದೀಪ್ ಸರ್ ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀನು ನೋಡಿದ ತಕ್ಷಣ ಏನಿಯಾ ಅಯ್ಯೋ ಸಾ ನೀವು ಗೊತ್ತು ಸಾ ಅಂತ ಓಡೋಗಕ್ಕೆ. ನಿನ್ನ ಮಕ ಮುಚ್ಚ. ಏಯ್ ಎದ್ದಡಿಲ್ಲ ಸುಮ್ಕೆನೇನಿಯಾ? ನನಗೆ ಸಿಟ್ಟು ಬಂತು ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನು ಹಳ್ಳಿನರು ಅಂತ ಹೇಳಿದ ತಕ್ಷಣ ಏನಿಯಾ ಬಿಡು ಮುಗಿದ್ರು ಅಂತ ಅನ್ಕೋಬೇಡಿ. ನನ್ನಂತ ಬಾಯಿ ಬೆತ್ತರಿಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು. ಮೂದೇವಿ ನನ್ನ ಮಕ್ಕಳ ಯಾವ್ದಾದ್ರು ಬೆಳಿಗ್ಗೆ ಕಣ್ಣುಡಿನಾಗ ಮಕ ನೋಡ್ಕೊಳ್ಳಿ. ನಿಮ್ಮ ಪೇಸ್ ಕಟ್ನ ಒಂದು ಕಿತ್ತ ನೋಡ್ರಿ ಇನ್ನೊಂದು ಕಿತ್ತ ನೋಡ್ಬೇಕು ಅಂತ ಏನಾರು ಅನ್ನಿಸ್ತದ? ಹಂಗೈತೆ ನಿಮ್ಮ ಪೇಸ್ ಕಟ್ಟಿಗೆ ಇಷ್ಟು ಬೆಂಕಿ ಯಾಕ? ಏಯ್ ಬುಡಂಗಿದ್ರೆ ಬುಡಿ, ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗಿ. ಯಾರು ಹೇಳಿದ್ರು ನಿಮ್ಗೆ ಕರ್ಕೊಂಬಂದ್ಬಿಟ್ಟು ಮನೆಗೆ ಇರಿಸ್ಕೊಳ್ಳಿ ಅಂತ? ಏನಮ್ಮ ನಿಂಗೇನು ಮಾನ ಮರ್ಬೋದಿಲ್ವಾ? ಕರ್ಕೊಂಬಂದ್ಬಿಟ್ಟು ನನ್ನ ಇಲ್ಲಿ ಇರಿಸ್ಕೊಂಡು ಆಟ ಆಡಿಸ್ತಿದ್ಯಲ್ಲ. ಲೇ ಇವಳ್ದೇನಾದ್ರು ಬಾಯೋ ಇಲ್ಲ ಬೊಂಬಾಯೋನೇ? ಇದೇನಿಲ್ಲ ಇವಳು ಈ ಪಾರ್ಟಿ ಜೋರಾಗಿ ಮಾತಾಡ್ತಾಳಲ್ವೇನೆ? ಮತ್ತು ಸ್ಮೂತು ಅನ್ಕೊಂಡಿದ್ರೆ ಯಪ್ಪ ಬಾಯಿ ತೆಗೆದ್ರೆ ಸಂಸ್ಕೃತ ಕಿವಿನಾಗ ರಕ್ತಾನೇನಿಯ ಬೊತ್ತದಲ್ವೇನೆ? ಹೆಂಗೆ ಮಾತಾಡ್ತಾವಳಲ್ವೇನೆ ಇವಳು? ನಾನೇನಾರ ಸ್ಮೂತು ಅಂತ ಹೇಳಿದ್ನ? ನೀನ್ ತಾನೇ ಸ್ಮೂತು ಹಂಗೆ ಹಿಂಗೆ ಅಂತ ಹೇಳಿದ್ದು. ಎಂತ ಸ್ಮೂತು ಇಲ್ಲ, ಬಾಯಿ ಬಿಟ್ಟು ಬಜಾರಿ ಅಂತ ಅನ್ನಿಸ್ತದೆ. ರೀ ಇರೋ ವಿಷಯನ ಹೇಳಿ, ಇನ್ನನ್ವೇ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಸುಮ್ಮನಿರಕ್ಕಾಯ್ತದೆ? ಇವಳು ಸಿಕ್ಕಿರೋದೇ ನಮ್ಮ ಪುಣ್ಯ, ಇಲ್ಲ ಅಂತಂದ್ರೆ ಮತ್ತೆ ಎಸ್ಕೇಪ್ ಆಗ್ಬಿಡ್ತಾಳೆ. ಹೇಳಿ. ಏಯ್ ನಿನ್ ಭಾಷೆ ಬದಲಾಯಿಸ್ಕೊಂಡು ಮಾತಾಡಿದ ತಕ್ಷಣ ಯಾಮರಕ್ಕೆ ನನ್ನೇನಂತ ಅನ್ಕೊಬಿಟ್ಟಿದ್ಯಾ? ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತೇಳು. ನೀನು ನನ್ನ ತಮ್ಮನ ಮಗಳು, ನಾನು ನಿಮ್ಮ ದೊಡ್ಡಪ್ಪ. ನನ್ನ ದೊಡ್ಡಪ್ಪ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ನಿಮ್ಮಮ್ಮ ತುಂಬ ಚೆನ್ನಾಗಿ ಹೇಳೋಳೆ ಆಕ್ಟಿಂಗ್ ಮಾಡು, ನಿಮ್ಮ ದೊಡ್ಡಪ್ಪ ನೋಡಿದ್ರು ಗೊತ್ತಿಲ್ದಿರೋ ಥರ ಆಕ್ಟಿಂಗ್ ಮಾಡು ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ಹೇಳ್ಕೊಟ್ಟೈತಾ? ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದೆಯಾ? ಏನು ಒಳ್ಳೆ ಹುಡುಗಿ ಮೀರಿಸ್ತೀಯಾ, ಹಂಗೆ ಆಕ್ಟಿಂಗ್ ಮಾಡ್ತಾ ಇದೆಯಾ? ಅವಾರ್ಡ್ ಕೊಡ್ಬೇಕು ನಿನ್ಗಂತೂ. ಏನು ನಮ್ಮ ಅಪ್ಪೋರ ಅಣ್ಣವೇ ನೀನು? ಆಗಳ ನಮ್ಮ ಅಪ್ಪಿ ಹೇಳ್ತಿತ್ತು ನಂಗೆ ಒಬ್ಬ ತಮ್ಮ ಅಷ್ಟೇನಿಯೇ ಇರೋದು, ಅಣ್ಣನೇ ಇಲ್ಲ ಅಂತ ಹೇಳ್ಬಿಟ್ಟು. ನೋಡೋಕೆ ಪೇಸ್ ಕಟ್ಟೆ ಹಂಗೆ ಐತೆ. ನಮ್ಮ ಅಪ್ಪನೂ ನಿನ್ನಂಗೇನಿಯ ಫುಲ್ಲು ಬಾಂಡ್ಲಿ. ನೀನು ಹಂಗೆ ಇದೆಯಾ? ಸರಿ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾಕ್ಲಾ ಕರ್ಕೊಂಬಂದಿಲ್ಲಿ ಸಾಯಿಸ್ತಿದ್ಯಾ? ನೋಡ್ಲಾ ಸುಮ್ಮನೆ ನಾನು ಬುಡತ್ ಕಲ್ತ್ಕ. ಅಯ್ಯ ನಿಮ್ಮ ಹತ್ರ ದೊಡ್ಡಪ್ಪ ಚಿಕ್ಕಪ್ಪ ಅವರು ಇವ್ರನ್ನ ಕಟ್ಕೊಂಡು ನನಗೇನ್ಲ ಆಗಬೇಕು? ಏಯ್ ನಿಜವಾಗ್ಲೂ ನಾನು ನಿಮ್ಮ ದೊಡ್ಡಪ್ಪ ಗೊತ್ತಿದ್ದುನ್ವೇ ಯಾಕೆ ಸುಳ್ಳು ಆಕ್ಟಿಂಗ್ ಮಾಡ್ತಾ ಇದೆಯಾ? ಏಯ್ ಮೂದೇವಿ ನನ್ನ ಮಗನೇ, ನೀನ್ ದೊಡ್ಡಪ್ಪ ಆದ್ರೆ ನನಗೇನಾಗಬೇಕು? ನಾನು ಹೋಗಕನ ಬಿಡು. ಸುಮ್ಮನೆ ಕರ್ಕೊಂಬತ್ತವೆ, ಕರ್ಕೊಂಡು ಹೋಯ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಕ್ಕೆ. ಮಾನ ಮರಿದಿಲ್ದಿರ ಮೂರು ಬಿಟ್ಬಿಟ್ಟು ಜನ. ಏಯ್ ಬೀಗ ಹಾಕಿದೀನಿ, ಮನೆ ಬೀಗನ ಓಪನ್ ಮಾಡಕ್ ನಿನ್ ಕೈಲಾಗಕ್ಕಿಲ್ಲ. ಏಲೇ ಊರಾಳ್ ಮಾಡ ಬಿತ್ರಿ. ಏಯ್ ನೀನ್ ಯಾಕ್ಲೆ ಮನೆ ಬೀಗ ಹಾಕಿದ್ಯಾ? ನೋಡ್ತೀನಿರು. ಅಯ್ಯೋ ಮನೆ ಬೀಗ ಯಾಕ್ರೆ ಹಾಕಿದ್ದೀರಾ? ಸಹಾಯ ಮಾಡ್ತೀನಿ ಅಂತ ಕರ್ಕೊಬಂದು ಎಲ್ಲರೂ ಹೇಳ್ತಾರೆ ಪ್ಯಾಟೆಗಿರೋರ್ನ ನಂಬ್ಯಾಡಿ ಅಂತ. ನಾನು ನಂಬಿ ಮೋಸ ಹೋಗ್ಬಿಟ್ಟೆ ನಿಮ್ಮನ್ನ. ನಮ್ಮಮ್ಮ ಎಲ್ಲ ಹೇಳೋದು ನಂಬ್ಯಾಡ ಪ್ಯಾಟೆನವ್ರು ಸರಿ ಇರಾಕಿಲ್ಲ ಅಂತ. ಅಯ್ಯೋ ನಾನು ತಗೊಬಂದಿಲ್ಲಿ ಕೂಡ ಹಾಕಿದ್ರಲ್ಲಪ್ಪ ಇವರು. ಈಗ ಇಲ್ಲಿಂದ ಹೆಂಗ್ ಹೋಗ್ಲಿ? ನನ್ನ ಮಗನಿಂದ ತಪ್ಪಿಸ್ಕೊಂಡು ಗೋವಾಯಿಂದ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಇಲ್ಲಿ ಇವ್ರು ಬೇರೆ ನಿನಗೆ ಕಾಟ ಕೊಡೋದಾ? ಅಯ್ಯೋ ಏಯ್ ಗುಬ್ಬಾಳ್ ನನ್ನ ಮಕ್ಕಳ, ಏನಾಗಬೇಕು ಅಂತ ಬೊಗಳ್ರಿ ನನ್ನಿಂದ. ಯಾಕೆ ಹಿಂಗೆ ಸುಮ್ಮನೆ ನನ್ನ ಬಾಕ್ಲಾಕ್ಬಿಟ್ಟು ಹಿಂಸೆ ಮಾಡ್ತೀರಾ? ನಾನಿಲ್ಲ ಕೋಳಿ ಕಾಲು ಕತ್ತರಿಸ್ದಂಗೆ ಕತ್ತರಿಸಾಕ್ಬಿಡ್ತೀನಿ ಅಷ್ಟೇ. ಏನಿಯಾ ಹೇಳಿ ಸುಮ್ಕೇನೇನಿಯಾ? ರೀ ಏನೇ ಇವಳೇನ್ರಿ ದೊಡ್ಡ ಟೆರರಿಸ್ಟ್ ಆಡ್ದಂಗೆ ಆಡ್ತಾರಲ್ವೇನ್ರಿ ಇವಳು? ನಮ್ಗೆ ಯಾಕೆ ಬೇಕಿತ್ತು ರೀ? ಮತ್ತವತ್ತು ಏನು ಗೊತ್ತಾಗಲ್ಲ ಅಮಾಯಿಕಿ ಅಂತ ಹೇಳಿದ್ರಿ. ಇವಳು ಯಾವ ಸೀಮೆ ಅಮಾಯಿಕಿ ರೀ? ಫಸ್ಟು ಆಸ್ತಿ ಬರ್ಕೊಡು ಅಂತ ಕೇಳ್ರಿ. ಕೇಳೇನೆ? ಇಲ್ಲ ಕಣಿ ಕೇಳಿ ಹೋಗಿ ಕೇಳ್ರಿ ಸುಮ್ಕೇನೇನಿಯಾ? ನೋಡು
ನಾನು ನಿನ್ನ ಇಲ್ಲಿಗೆ ಏನು ಕರ್ಕೊಂಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ಗೊತ್ತು. ನೀನು ಒಬ್ಳೇನಿಯ ಮಗಳು, ನನ್ನ ತಮ್ಮಂಗೆ ಅಂತ ಹೇಳ್ಬಿಟ್ಟು ನಂಗೆ ಸಂದಾಗ ಗೊತ್ತು. ಆಸ್ತಿ ಎಲ್ಲನೂ ನಿಮ್ಮಮ್ಮ ನಿನ್ನ ಹೆಸ್ರಿಗೆ ಏನಿಯ ಮಾಡ್ಸೈತಿ ಅಂತನೂ ಸಂದಾಗ ಗೊತ್ತು. ಅದಕ್ಕೇನೇನಿಯ ನೋಡು, ಆಸ್ತಿನಾಗೆ ಅರ್ಧ ಆಸ್ತಿ ನನ್ನ ಹೆಸ್ರಿಗೆ ಬರ್ಕೊಟ್ಬಿಡು, ಇಲ್ಲಿಂದ ಕಳಿಸ್ತೀನಿ. ಏನ್ಲ ಅಂದಿದ್ದು? ಆಸ್ತಿನ ಅರ್ಧ ಭಾಗದಷ್ಟು ನಾನು ನಿನಗ್ ಬರ್ಕೊಡ್ಬೇಕಾ? ಎಲ್ಲ ಕೊಂತ್ರಿ ನನ್ನ ಮಗನೇ. ಅಯ್ಯಪ್ಪ, ಅಯ್ಯೋ ರೀ, ಏನ್ಲ ಏನ್ ನಮ್ದೇನೋ ಚಕ್ಕಬಾರ ಅನ್ಕೊಬಿಟ್ಟಿದ್ರೇನು? ನೀನ್ ಬರ್ಕೊಡು ಅಂತ ಕೇಳಕ್ಕೆ? ಏಯ್, ಮೈ ಬಾಕ್ಸ್ ದುಡಿಲ್ಲ ದಡಿಯ ನನ್ನ ಮಗನೇ, ಮೈ ಬಾಕ್ಸ್ ದುಡಿ. ನಮ್ಮ ಅಮ್ಮ ಪಾಪ ಕಷ್ಟಪಟ್ಬಿಟ್ಟು ಹೆಂಗೋನುವೆ 1-2 ಎಕರೆ ಹೊಲ ಒಂದು ಮನೆ ಮಾಡ್ಕೊಂಡೈತೆ, ಅಷ್ಟಕ್ಕೇನಿಯ ಬರ್ಕೊಡು ಅಂತ ಕೇಳ್ಬಿಟ್ಟು ಸಾಯಿಸ್ತೀಯಾ? ಏಯ್ ನೋಡು, ಸುಮ್ಮನೆ ನನಗೆ BP ರೈಸ್ ಮಾಡಿಸ್ಬೇಡ. ಈಗಲೇ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದೀನಿ, ಮತ್ತೆ ಸಿಟ್ಟು ಬರಿಸ್ಬೇಡ. ಬರ್ಕೊಡ್ಬೇಕು. ಅದೂನುವೆ ಏನು ಎಲ್ಲ ಅರ್ಧ ಬರ್ಕೊಡ್ಬೇಕಂತೆ. ನೀನೇನು ದನ ಕಾಯ್ತಿದ್ದ ಇಷ್ಟು ದಿನ ದುಡಿಯೋದ್ ಬಿಟ್ಬಿಟ್ಟು? ಕತ್ತೆ ವಯಸ್ಸಾದಷ್ಟು ವಯಸ್ಸಾಗೈತೆ ನಿನಗೆ. ದುಡಿಯೋದ್ ಬಿಟ್ಬಿಟ್ಟು ಕಂಡ ರಸ್ತಿ ಬರ್ಸ್ಕತಿಯನ? ಏನ್ ಗೆಣಸ್ ಕೇಳ್ತಿದ್ದ ದುಡಿಯೋದ್ ಬಿಟ್ಬಿಟ್ಟು? ಏನ್ ಕೇಳ್ತಿದ್ದಲ್ಲೋ? ಏಯ್, ನಾನು ನಿಮ್ ದೊಡ್ಡಪ್ಪ, ಮರ್ಯಾದೆ ಕೊಟ್ಬಿಟ್ಟು ಮಾತಾಡ. ನನ್ನ ತಾಗೆ ಮರ್ಯಾದೆ ಬಿಟ್ಟು ಮಾತಾಡಕ್ ಹೋಗ್ಬೇಡ. ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ ನಿನ್ನ. ಯಾ ಸೀಮೆ ದಡಪಲ್ಲ ನೀನು? ನಂಗೆ ಯಾವೊಂದು ದಡಪನೂ ಇಲ್ಲ. ನಮ್ಮ ಅಪ್ಪಿರನು ಒಬ್ನೇನಿಯ, ಅದ್ರಾಗ ತಮ್ಮ ಒಬ್ಬವನೇ, ಅದು ಊರಾಗೇನಿಯ ಅವನೇ. ನಿಮ್ಮಿಂದ ಯಾವ ಉಪಯೋಗನೂ ಇಲ್ಲ. ಆಸ್ತಿ ಕಿತ್ಕೊಳ್ಳೋ ಕಿಡ್ನಾಪ್ ಮಾಡ್ಕೊ ಬಂದ್ರಂತೆ. ಇವಳು ನೋಡು, ಸೋತಿ ಸಾವಿತ್ರಿ ಇದ್ದಂಗೆ ಮೂದೇವಿ ಕಿತ್ಕೊಂಡ್ಬಂದು. ಏಯ್ ಏನ್ಲ, ಒಳ್ಳೆ ನಿನ್ನ ಮಗಳು ಸಮಾನ ಇದ್ದಂಗೆ ಅವಳೆ. ಅವಳನ್ನ ಕಟ್ಕೊಬಿಟ್ಟು ನಾನು ಎಂಡ್ರು ಅಂತ ಇಕ್ಕೊಂಡು ಓಡ್ತೀಯ? ನಮ್ಮ ಹಳ್ಳಿ ಕಡೆ ಆಗಿದೆ ಯಾಕುಡ್ದಾಗ ಹೊಡೆದಿರೋರು ನಿನಗೆ. ಏನೇ ಬಿಲಾಲಿ, ಊರಿಗೆ ಬಿಟ್ಬಿಟ್ಟು ಬತ್ತೀನಿ ಬಾ ಅಂತ ಕರ್ಕೊಂಬಿಟ್ಟು ಬಂದು ಇಲ್ಲಿ ಕೂಡಾಕು. ನನಗೆ ನಾನು ಇಲ್ಲೇ ಬಿದ್ದಿರ್ತೀನಿ. ಕೂಳೊಂದಾಕ್ ಸಾಕು. ನಮ್ಮ ಅಮ್ಮಂಗೆ 1 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದೀನಿ. ಇನ್ನು 3 ದಿನ ಟೈಮ್ ಐತೆ. ನಮ್ಮಮ್ಮ ನನ್ನ ಬಗ್ಗೆ ಏನು ಚಿಂತೆ ಮಾಡಕ್ಕಿಲ್ಲ. ನಾನು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಿಲ್ಲ. ಊಟ ಒಂದು ಹಾಕ್ರಿ ಸಾಕು. ಅಯ್ಯೋ, ನನಗೂ ಸಾಕಾಗೋಗ್ಬಿಟ್ಟೈತೆ. ಆ ಗೋವಾ ಅದು ಇದು ಬಸ್ಸಾಗಿ ತಿರುಗಿ ಮಾಡಿ. ಅಯ್ಯೋ, ಒಂದು ಬಿಟ್ಟು ಬರಬೇಕು. ಇಲ್ಲ ಅಂತಂದರೆ ಇಲ್ಲೇ ಕೂಳಾಕ್ ನೀರಾಕಿ ಇರಿಸ್ಕೊಳ್ರಿ. ಏನನ್ನ ಸಾಯಿಸ್ಬೇಕು, ಇಲ್ಲ ಏನಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ನಾನು ಅಟಮ್ ಬಾಂಬ್ ಇಕ್ಕೊಂಬಂದಿದ್ದೀನಿ. ಬಾಂಬು ಹಂಗೇನೆ ಸಿಡಿಸ್ಬಿಟ್ಟು ಮನೆಯೆಲ್ಲನೂ ಮಟಾಶ್ ಮಾಡ್ಬಿಡ್ತೀನಿ ಅಷ್ಟೇನೆ. ಏನು ಆಟಂ ಬಾಂಬ್ ಇಕ್ಕೊಬಿಟ್ಟು ಬಂದಿದ್ಯಾ? ನೋಡು, ನೀವೇ ತಾನೇ ನಮ್ಗೆ ಆಸ್ತಿನಾಗ ಮೋಸ ಮಾಡಿದ್ದು. ಆಸ್ತಿನಾಗ ಮೋಸ ಮಾಡಿರೋದಕ್ಕೆ ತಾನೇ ಕೇಳ್ತಿರೋದು. ಬರ್ಕೊಡು ಅಂತ ಹೇಳಿದ್ರೆ ನಿಮ್ಮಮ್ಮ ಹೆಂಗ್ ರೆಡಿ ಮಾಡೈತಿನ? ದೊಡ್ಡ ರಾಕ್ಷಸಿ ಥರ ರೆಡಿ ಮಾಡೈತಿ ನಿಮ್ಮಮ್ಮ ಅಂತ. ನಾನು ಬ್ಯಾಡ ನಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ. ಬಾಯಾಗಿರ 30 ಒಂದಲ್ಲೂ ಉಳ್ಸಕ್ಕಿಲ್ಲ. ಬಾಯಾಗೆ ಉದ್ರು ಸಾಕ್ಬಿಡ್ತೀನಿ. ನಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ ಕಣ್ಲ ಬಾಣ್ಲಿ. ಸುಮ್ಕೆ ಇದ್ಬಿಡು ನೀನು. ಈಗಲೇ ಹೇಳಿದ್ದೀನಿ ರೀ, ಹೊಸಿ ಸುಮ್ಕಿರ್ರಿ. ಬಾಯಾಗಲ್ಲಿಲ್ಲ ಅಂದ್ರೆ ಮುದ್ಕುಂತರ ಕಾಣಿಸ್ತೀರಾ. ನೀವೇ ಕರ್ಕೊಂಬಂದಿದ್ದೀರಾ ಸರಿ. ಈ ಮನೆಗೆ ನಾನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಕರ್ಕೊಂಬಂದಿದ್ದೀರಲ್ಲ, ಅದಕ್ಕೆ ನೋಡ್ಕೊಳ್ಳಿ 1-3 ದಿನ. ನೆಮ್ಮದಿಗೆ ನಾನು ಬೆಂಗಳೂರೆಲ್ಲ ಓಡಾಡ್ಕೊಂಡು ಹೋಯ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಏನಾರ ಉತ್ತರ ಮಾಡ್ಬೇಕು ನೀವು. ತೋರಿಸ್ತೀನಿ ಆಮೇಲೆ. ಎಲ್ಲಿ ರೂಮೆಲ್ಲ ಐತೆ ಮನೆ ಕಳಕ್ಕೆ? ಅಲ್ಲೇ ಪಕ್ಕದಾಗ ಐತೆ. ಲೇ, ಇವಳು ಏನೇ ದೊಡ್ಡ ರಾಕ್ಷಸಿ ಆಡ್ದಂಗೆ ಆಡ್ತಾಳಲ್ವೇನೆ. ಅವತ್ತು ಹಂಗೆ ಹಿಂಗೆ ಅಂತ ಸ್ಮೂತಾಗಿ ಮಾತಾಡ್ತಾ ಇದ್ಲು. ಅವ್ರ ಅಮ್ಮ ಏನೋ ಹೇಳ್ಕೊಟ್ಟವಳು ಹಿಂಗೆ ಅಂತ ಅನ್ನಿಸ್ತೈತೆ. ಆಸ್ತಿ ಹೆಂಗ್ಲೇ ಬರ್ಸ್ಕೊಳ್ಳೋದು ನಾವು ಇವಳ ಹತ್ರ? ಇಂಥ ಬಜಾರಿದ್ದಾಗ ಆಸ್ತಿ ಬರ್ಸ್ಕೊಳಕ್ಕೆ ಆಗ್ತದೇನೆ? ನೀನೇ ಹೇಳು. ನೋಡಿ, ನಾವು ಇದಕ್ಕೆ ಬೇರೆ ಉಪಾಯನೇ ಏನಾದರೂ ಮಾಡಬೇಕು. ನಾವು ಹಿಂಗೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಇರಬೇಕಾಗ್ತೈತೆ. ಏನಾದರೂ ಬೇರೆ ಉಪಾಯ ಮಾಡಬೇಕಲ್ಲ. ಇವಳನ್ನ ಹೆಂಗನ ಮಾಡಿ ಬಗ್ಗು ಪಡೆದು ಇವಳ ಹತ್ರನೇ ಆಸ್ತಿಗೆಲ್ಲ ಸೈನ್ ಹಾಕಿಸ್ಕೊಳ್ಳೋಣ. ನೀವು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ಏನೋ ಒಂದು ಪ್ಲ್ಯಾನ್ ಮಾಡ್ತೀನಿ. ನಿಮ್ಮ ಮಾತು ನಂಬ್ಕೊಂಡು ಸ್ಮೂತಾಗವಳೆ ಎಂದಿದ್ದಕ್ಕೆ ಬಿಡು ಪಾಪ. ಸ್ಮೂತಾಗವಳೆಲ್ಲ ಹುಡುಗಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟೊಂದು ಬಾಯಿ ಬಡ್ಕೆ ಅಂತ ಗೊತ್ತಿದ್ದರೆ ನಾನು ಏನೋ ಇನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಅದು ಏನು ಮಾಡ್ತೀವೋ ಮಾಡೇ ಪಿಲ್ಲನ್ನ. ದಯವಿಟ್ಟು ನನಗಂತೂ ಏನೂ ಆಗದಿರತ್ತರ ನೋಡ್ಕ. ಅಲ್ವೇ ದೊಡ್ಡಪ್ಪ ಅಂದನು ನೋಡಿದಂಗೆ ಜಾಡ್ಸಿ ಅದಕ್ಕೆ ಒದ್ಬಿಟ್ಲಲ್ವೇನೆ, ದುಬುಕ್ ಅಂತ ಬೀಳಂಗೆ. ಯಪ್ಪ, ಈ ವಿಚಾರನ ಎಲ್ಲೂ ಹೇಳೋಕೆ ಹೋಗ್ಬಿಡ್ವೆ, ಮರುವಾದಿ ಹೋಯ್ತದೆ. ನೀವೇನು ದೊಡ್ಡದಾಗ ತೊಳೆದು ದೊಬ್ಬಾಕಿದ್ದೀರಾ ಅಂತ ಊರು ತುಂಬ ಹೇಳ್ಕೊಬತ್ತೀನಿ ಹೇಳಿ. ಸದ್ಯ ನಾನು ಬಿದ್ದಿದ್ದನ್ನ ಅಪ್ಪ ಯಾರು ನೋಡ್ಲಿಲ್ವಲ್ಲ. ಯಾರು ನೋಡಿದ್ರೆ ಒದಿಸ್ಕೊಂಡ್ರೆ ಅದನ್ನ ಹಾಡ್ಕೊಂಡು ಹೋಗ್ಬಿಟ್ಟಿರೋರು ಅಷ್ಟೇ. ನೀ ಎಷ್ಟೊತ್ತಿಗೆ ಬಿಡು.